ಎಲ್ಗೂ ನಮಸ್ಕಾರ. ಬಿಗ್ ಬಾಸ್ ಕತೆ ಮುಗೀತಾ? ಬಿಗ್ ಬಾಸ್ ಏನಕ್ಕೆ ಕ್ಲೋಸ್ ಮಾಡಿದ್ರು? ಬಿಗ್ ಬಾಸ್ ನೋಟಿಸ್ ಕಳಿಸಿದ್ರೆ ಆ ನೋಟಿಸಲ್ಲಿ ಏನಿತ್ತು? ಬಿಗ್ ಬಾಸ್ ಬೀಗ ಹಾಕೋದ್ರ ಹಿಂದೆ ರಾಜಕೀಯದ ಶೆಡ್ ಅಂತ ಇದೆಯಾ? ತುಂಬ ಕ್ವಶನ್ಸು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ನನಗೆ ಗೊತ್ತಿರುವಂತಹ ಒಂದು ಮಾಹಿತಿ ಕೂಲಂಕುಷವಾಗಿ ಸಿಂಪಲ್ ವೇಲಿ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಒತ್ತಿ. ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಮಾಹಿತಿ ಚೆನ್ನಾಗಿದೆ ಅಂತ ಹೇಳಿದ್ರೆ 4 ಜನಕ್ಕೆ ಶೇರ್ ಮಾಡಿ. ಸೊ ವಿಚಾರಕ್ಕೆ ಹೋಗೋಣ. ಆ್ಯಕ್ಚುಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದು ಸೆಪ್ಟೆಂಬರ್ 28ನೇ ತಾರೀಕು, ನೆನ್ನೆ 7 ಅಕ್ಟೋಬರ್ 7 ನೆನ್ನೆ. ಸುಮಾರು ಒಂದು 10 ದಿನ ಕೂಡ ಕಳೆದಿಲ್ಲ, ಆವಾಗಲೇ ಬಿಗ್ ಬಾಸ್ಗೆ ಬೀಗ ಹಾಕ್ಬಿಟ್ಟಿದ್ದಾರೆ. ಬೀಗ ಹಾಕಿದ್ದು ಆಯಿತು, ಒಳಗಡೆ ಇರೋ ಸ್ಪರ್ಧಿಗಳನ್ನ ಆಚೆ ಕರ್ಕೊಂಬಂದು ಒಂದು ಹತ್ರ ಇಕ್ಕಿರೋದು ಆಯಿತು. ಸೊ ಈ ಥರ ಆಗೋದಕ್ಕೆ ಕಾರಣ ಏನು? ಸೊ ನೆನ್ನೆ ಕೂಡ ಒಂದು ನೋಟಿಸ್ ಹೋಗಿದೆ. ನೋಟಿಸ್ ಹೋಗಿರೋದು ನೆನ್ನೆ ಮಾತ್ರ ಹೋಗಿದೆ ಅಂತ ತುಂಬ ಜನ ಗೊತ್ತು. ನೋಟಿಸ್ ನೆನ್ನೆ ಮಾತ್ರ ಹೋಗಿಲ್ಲ, ಇದಕ್ಕೂ ಮುಂಚೆ ಲಾಸ್ಟ್ ಇಯರ್ ಹೋಗಿತ್ತು, ಬಿಫೋರ್ ದಟ್ ಇಯರ್ ಹೋಗಿತ್ತು. ಆಲ್ಮೋಸ್ಟ್ 2 ಇಯರ್ಸಿಂದ ಹೋಗ್ತಿದೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಇಷ್ಟು ದೊಡ್ಡ ವಿಚಾರ ಆಗೋ ಘಟನೆನೇ ಅಲ್ಲ ಅದು. ಸಿಂಪಲ್ಲಾಗಿ ಅವರು ಒಂದು ಮುನ್ನೆಚ್ಚರಿಕೆ ಕ್ರಮ ತೊಗೊಂಡಿದ್ದರೆ ಇಷ್ಟು ದೊಡ್ಡ ವಿಚಾರ ಆಗ್ತಾನೆ ಇರಲಿಲ್ಲ. ಸೊ ಬಿಗ್ ಬಾಸ್ ಟೀಮ್ ಅವ್ರು ಯಾವಾಗ ನೆಗ್ಲಿಜೆನ್ಸಿ ಮಾಡಿದ್ರು, ಸೊ ಆವಾಗ ಇದಾಗಿದೆ. ಸೊ ವಿಚಾರ ಏನು ಅಂತ ಹೇಳಿದ್ರೆ, ಬಿಡ್ದಿ ಹತ್ರ ಜಾಲಿವುಡ್ ಸ್ಟುಡಿಯೋಸ್ ಅಂತ ಒಂದಿದೆ. ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ ಅಂತ. ಅಲ್ಲಿ ಬಿಗ್ ಬಾಸ್ ಈ ಸಲ ಸೆಟ್ ಆಗಿಬಿಟ್ಟು ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ. ನಿನ್ನೆ ಕೂಡ ಸಾಯಂಕಾಲ ನೋಟಿಸ್ ಕೊಡೋಕೆ ಹೋಗಿದ್ದಾಗ ನೋಟಿಸ್ ಯಾವುದೇ ರೀತಿ ಬಿಗ್ ಬಾಸ್ ಟೀಮ್ ಅವ್ರು ತೊಗೊಂಡಿಲ್ಲ. ಇದರಿಂದ ಆ್ಯಕ್ಚುಲಿ ಅವ್ರು ಇದಕ್ಕೂ ಮುಂಚೆ ಬಂದಿದ್ದಿಲ್ಲ, ನೋಟಿಸ್ ಬರುತ್ತೆ ಹೋಗುತ್ತೆ. ಸೊ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ ನೆಗ್ಲಿಜೆನ್ಸಿ ಮಾಡಿದ್ದಾರೆ. ಬಿಡದಿ ತಹಸೀಲ್ದಾರ್ ಆಗಿರುವಂತಹ ತೇಜಸ್ವಿನಿ ಅವರು, ಅದೇ ರೀತಿ ಬಿಡದಿ ಇನ್ಸ್ಪೆಕ್ಟರ್ ಆಗಿರುವಂತಹ ಶಂಕರ್ ನಾಯಕ್ ಅವರು ಇಬ್ಬರು ಹೋಗ್ಬಿಟ್ಟು ಖುದ್ದಾಗಿ ಅಲ್ಲೇ ಇದ್ದು ಬಿಗ್ ಬಾಸ್ ಮನೆಗೆ ಬೀಗ ಹಾಕಿ ಸರ್ಕಾರಿ ಸ್ಟೈಲಲ್ಲಿ ಸೀಲ್ ಗುದ್ದಿ ಸ್ಪರ್ಧಿಗಳನ್ನೆಲ್ಲ ಆಚೆ ಕಳಿಸಿದ್ದಾರೆ. ಇಷ್ಟಕ್ಕೂ ಆ ಒಂದು ನೋಟಿಸಲ್ಲಿ ಏನಿತ್ತು? ಆ ನೋಟಿಸಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಅವರು ಯೂಸ್ ಮಾಡ್ತಾರಲ್ವ ಕೊಳಚೆ ನೀರು, ಅವ್ರು ಯೂಸ್ ಮಾಡಿ ಕೊಳಚೆ ಆಗಿರುತ್ತಲ್ವ, ಆ ಕೊಚ್ಚೆ ನೀರು ಡೈರೆಕ್ಟಾಗಿ ಯಾವುದೇ ರೀತಿ ಸಂರಕ್ಷಣೆ ಮಾಡ್ತಾರೆ, ಯಾವುದೇ ರೀತಿ ಟ್ರೀಟ್ಮೆಂಟ್ ಕೊಡಿದ್ರೆ ಆಚೆಗೆ ಬಿಡ್ತಿದ್ದಾರೆ ಡೈರೆಕ್ಟಾಗಿ. ಸೊ ಆ ಒಂದು ಕಾರಣದಿಂದ ಸುತ್ತಮುತ್ತ ಇರೋ ಜನಕ್ಕೆ, ಗ್ರಾಮಗಳಿಗೆ ತುಂಬ ತೊಂದರೆ ಆಗ್ತಿದೆ ಅನ್ನೋದು ಒಂದು ಪಾಯಿಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಈ ಪಾಯಿಂಟ್ ಗೊತ್ತಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಬಳಕೆ ಮಾಡೋ ಪ್ಲಾಸ್ಟಿಕ್ ಪದಾರ್ಥಗಳು ಕೂಡ ಡೈರೆಕ್ಟಾಗಿ ಬಂದು ಆಚೆಗೆ ಎಸಿತಿದ್ದಾರೆ. ಅದರಿಂದ ಕೂಡ ಸುತ್ತಮುತ್ತ ಪರಿಸರಕ್ಕೆ ತುಂಬ ಮಾಲಿನ್ಯ ಆಗ್ತಿದೆ ಅನ್ನೋದು ಇನ್ನೊಂದು ಪಾಯಿಂಟಲ್ಲಿ. ಸೊ ನಿಮಗೆ ವೇಸ್ಟ್ ಆಗೋದಕ್ಕೆ ಡಸ್ಟ್ಬಿನ್ಗಳು 3 ಥರ ನೋಡ್ತೀರ. ಒಂದು ಆರೆಂಜು, ಒಂದು ರೆಡ್ಡು ಮತ್ತು ಗ್ರೀನು. ಗ್ರೀನ್ ಅಂದರೆ ಯಾವುದೇ ರೀತಿ ಅದರಿಂದ ತೊಂದರೆ ಇರೋಲ್ಲ, ಒಣಕಸ ಅಂತಾರೆ. ಮತ್ತು ರೆಡ್ ಅಂತ ಹೇಳಿದ್ರೆ ತುಂಬ ಅಪಾಯಕಾರಿ, ಅದನ್ನು ಮಾತ್ರ ರೆಡ್ಡಲ್ಲಿ ಹಾಕ್ತಾರೆ. ಇನ್ನೊಂದು ಬಂದ್ಬಿಟ್ಟು ಆರೆಂಜು ಅಂದರೆ ಹಸಿ ತ್ಯಾಜ್ಯ, ಹಸಿದು ಸಂಬಂಧಪಟ್ಟ ಕಸನ ಮಾತ್ರ ಆರೆಂಜಲ್ಲಿ ಹಾಕ್ತಾರೆ. ಸೊ ಈ ಥರ ಯಾವುದೇ ರೀತಿಯ ಅವರು ಕೂಲಂಕುಷವಾಗಿ ಯಾವುದೇ ಸೆಗ್ಮೆಂಟ್ಗಳು ಯೂಸ್ ಮಾಡಿಲ್ಲ. ಸೊ ಡೈರೆಕ್ಟಾಗಿ ಅಲ್ಲಿ ಬಳಕೆ ಮಾಡುವಂಥ ಪದಾರ್ಥಗಳನ್ನ ಎತ್ಕೊಂಡೋಗಿ ಆಚೆ ಆಗ್ತಿದ್ದಾರೆ. ಅದರಿಂದ ಸುತ್ತಮುತ್ತ ಜನಗಳಿಗೆ ಪ್ರಾಬ್ಲಮ್ ಆಗ್ತಿದ್ರು. ಇನ್ನೊಂದು ಪಾಯಿಂಟು, ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಗೊತ್ತಿರಲ್ಲ. ಸೊ ಕರೆಂಟ್ ಹೋಗ್ಬಿಡುತ್ತೆ ಬಿಗ್ ಬಾಸಲ್ಲಿ, ಅವಾಗ ಜನರೇಟ್ ಯೂಸ್ ಮಾಡ್ತಾರೆ. ಸರ್ವಿಸ್ ಸಾಮಾನು ಎಲ್ಲ ಕಡೆ ಜನರೇಟ್ ಯೂಸ್ ಮಾಡ್ತಾರೆ. ಸೊ ಮನೆಗಳಲ್ಲಿ ನಾವು ಪಂಪ್ ಹೌಸ್ ಹತ್ರ ಆಗಿರ್ಬೋದು, ಮನೆ ಹತ್ರ ಆಗಿರ್ಬೋದು, ಜನರೇಟ್ ಯೂಸ್ ಮಾಡ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ಎಲ್ರಿಗೂ ಮಾಹಿತಿ ಇರುತ್ತೆ. ಸೊ ಅದು ನಾವು ಯೂಸ್ ಮಾಡೋ ಒಂದು ಜನರೇಟ್ರಿಗೂ ಅಲ್ಲಿ ಯೂಸ್ ಮಾಡೋ ಒಂದು ಜನರೇಟ್ರಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಅಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು 625 ಕಿಲೋವೇಟು ಮತ್ತು 500 ಕಿಲೋವೇಟು. ಇಷ್ಟು ದೊಡ್ಡ ಜನರೇಟರ್ ಯೂಸ್ ಮಾಡಿದಾಗ ಇನ್ನು ಸೌಂಡ್ ಯಾವ ರೇಂಜ್ ಇರುತ್ತೆ ಊಹೆ ಮಾಡ್ಕೊಳ್ಳಿ. ಆ ಒಂದು ಸೌಂಡಿಂದ ಶಬ್ದ ಮಾಲಿನ್ಯ ಕೂಡ ಆಗ್ತಿತ್ತು ಸುತ್ತಮುತ್ತ ಜನಗಳಿಗೆ. ಸೊ ಈ ಒಂದು ಇದೆಲ್ಲ ಇನ್ನೂ ಹಲವಾರು ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಿ ಬಿಗ್ ಬಾಸ್ ಟೀಮ್ಗೆ ನೋಟಿಸ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ನೆನ್ನೆ ಕೂಡ ಅವರು ತಗೊಂಡಿಲ್ಲ, ನೆಗ್ಲಿಜೆನ್ಸಿ ಮಾಡಿದ್ದಾರೆ. ಬಿಫೋರ್ ಲಾಸ್ಟ್ ಇಯರ್ ಕೂಡ ಆಗಿತ್ತು ಇದೇ ಥರ ಪ್ರಾಬ್ಲಮ್. ಈ ವಿಚಾರ ಇಷ್ಟು ದೊಡ್ಡದಾಗಿ ಕಾಣೋದಕ್ಕೆ ಪ್ರಪಂಚಾದ್ಯಂತ ಕಾರಣ ಏನು ಅಂತ ಹೇಳಿದ್ರೆ, ಪ್ರಪಂಚನೇ ನೋಡುವಂತಹ ಒಂದು ಬಿಗ್ ಬಾಸ್ ಶೋ ನಡೀತಿದೆ. ಇನ್ನೊಂದು ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಜಾಲಿವುಡ್ ಅಡ್ವೆಂಚರ್ ಸ್ಟುಡಿಯೋಸಲ್ಲಿ ಬರೀ ಬಿಗ್ ಬಾಸ್ ನಡೀತಿಲ್ಲ. ಈ ವಂಡರ್ಲಾ ಇದೆ, ಅದೇ ರೀತಿ GRS ಫ್ಯಾಂಟಸಿ ಪಾರ್ಕ್ ಇದೆ, ಫೋಟೋಶೂಟ್ಗೆ, ಪ್ರೀ ವೆಡ್ಡಿಂಗ್ ಶೂಟ್ಗೆ, ಆ ಥರದ್ದು ಬೇರೆ ಬೇರೆ ವಿಧವಾದ ಕೆಲವೊಂದು ಸ್ಪಾಟ್ಸ್ ಕೂಡ ಇದೆ ಅಲ್ಲಿ. ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಇಲ್ಲಿ ಬಿಗ್ ಬಾಸ್ ಸಂಬಂಧಪಟ್ಟ ಹಾಗೆ 700ಕ್ಕೂ ಅಧಿಕ ಜನ ಕೆಲಸ ಮಾಡ್ತಿದ್ರು. ಸೊ ಅವ್ರಿಗೆಲ್ಲ ಇವಾಗ ತಾತ್ಕಾಲಿಕವಾಗಿ ಕೆಲಸ ಕೂಡ ಬಂದಾಗಿದೆ. ಇನ್ನೊಂದು ಕೆಲವರು ಜನ ಹೇಳೋದೇನು ಅಂತ ಹೇಳಿದ್ರೆ, ಇದ್ರ ಹಿಂದೆ ರಾಜಕೀಯ ಶೆಡ್ ಅಂತ ಇದೆ. ಇದಕ್ಕೂ ಮುಂಚೆ ಫಿಲಿಮ್ ಫೆಸ್ಟ್ ನಡೆದಾಗ ನಮ್ಮ ಕರ್ನಾಟಕದ ಕಲಾವಿದರು, ಇಂಡಸ್ಟ್ರಿಗೆ ಸಂಬಂಧಪಟ್ಟ ಕಲಾವಿದರು ಯಾರೂ ಹೋಗಿರಲಿಲ್ಲ. ಆವಾಗ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು, ಇಂಡಸ್ಟ್ರಿ ಅವ್ರಿಗೆ ಯಾವ ಥರ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ನನಗೆ ಗೊತ್ತು ಅಂತ ಡೈರೆಕ್ಟಾಗಿ ಅವರು ವೇದಿಕೆ ಮೇಲಿಂದ ಹೇಳಿದರು. ಅವು ತುಂಬ ಚರ್ಚೆ ಆಯಿತು ಈ ವಿಚಾರದ ಬಗ್ಗೆ. ಸೊ ಅವರೇನಾದರೂ ಈ ವಿಚಾರ ಮಾಡ್ತಿದ್ದಾರೆ, ಅವರೇ ಖುದ್ದಾದ ರಾಮನಗರ ಜಿಲ್ಲೆಯಲ್ಲಿರುವಂತಹ ಬಿಡದಿ ಆ ಒಂದು ಬಿಗ್ ಬಾಸ್ ಯಾವ ಸೆಟ್ ಇದೆಯೋ ಅವ್ರದ್ದೇ ಆದ ಜಿಲ್ಲೆಯಲ್ಲಿ ಈ ಥರ ಮಾಡಿಸಿದ್ದಾರೆ ಅಂತ ಊಹಾಪೋಹ ನಡೀತಿದೆ. ಆ್ಯಕ್ಚುಲಿ ನಿಮ್ಗೆ ಒಂದು ಹೇಳಬೇಕು, ಸರಿ ಈಗ ಬಿಗ್ ಬಾಸ್ ನಡೆಸಿರೋದು, ಬಿಗ್ ಬಾಸಲ್ಲಿ ಇನ್ವಾಲ್ವ್ ಆಗಿರೋದು ಯಾರಾದರೂ ಒಬ್ಬರು ಸೆಲೆಬ್ರಿಟಿ, ಇಂಡಸ್ಟ್ರಿಗೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ ಅದು ಒಬ್ಬ ನಮ್ಮ ಸುದೀಪ್ ಅವ್ರು ಮಾತ್ರ. ಈಗ ಬಿಗ್ ಬಾಸ್ ನಿಲ್ಲಿಸ್ಬಿಟ್ರೆ, ಈ ಕ್ಷಣ ಬಿಗ್ ಬಾಸ್ ನಿಂತೋಯ್ತು, ರನ್ ಆಗಲ್ಲ. ಆ ಒಂದು ಪಕ್ಷದಲ್ಲಿ ಸುದೀಪ್ ಸರ್ಗೆ ಏನಾದರೂ
0.1% ಲಾಸ್ ಇದೆಯಾ? ನೀವು ಹೇಳಿ. ಇಲ್ಲಿ ತಪ್ಪಾಗಿರೋದು ಯಾರ್ದು ಗೊತ್ತಾ? ಖಾಸಗಿ ವಾಹಿನಿಯವರು ಬಿಗ್ ಬಾಸ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಖುದ್ದಾಗಿ ತಪ್ಪಾಗಿ ಆಗಿರುವುದು ಬಿಗ್ ಬಾಸ್ ಶೋ ನಡೆಸ್ತಿದ್ರಲ್ಲ ಅವ್ರದ್ದಲ್ಲ. ಆ ಒಂದು ಪ್ಲೇಸ್ ಇದೆಯಲ್ವಾ, ಆ ಒಂದು ಜಾಗ ಯಾರು ಕೊಟ್ಟಿರ್ತಾರೆ ನೋಡಿ ಅವ್ರದ್ದು ತಪ್ಪು ಆ್ಯಕ್ಚುಲಿ. ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ಒಂದು ಮನೆಗೆ ನೀವು ಬಾಡಿಗೆಗೆ ಹೋಗ್ತೀರಾ. ಆ ಬಾಡಿಗೆಗೆ ಹೋದ್ಮೇಲೆ ನಮ್ಮ ಕೆಲಸ ಏನು? ಬರೀ ಮಂತ್ಲಿ ರೆಂಟ್ ಕಟ್ಟೋದು ಅಷ್ಟೇ ಅಲ್ವಾ? ಅದಕ್ಕೂ ಮೇಲೆ ವಾಟರ್ ಬಿಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಪ್ರತಿಯೊಂದು ಯಾರು ನೋಡ್ಕೊತಾರೆ? ಓನರ್ಸ್ ನೋಡ್ಕೊತಾರೆ. ನಮ್ಮ ಕರ್ತವ್ಯ ಏನು? ಮನೆಗೆ ಹೋಗಿದ್ದೀವಿ, ತಿಂಗಳ ಅಲ್ಲಿದ್ದೀವಿ, ಬಾಡಿಗೆ ಕೊಡ್ತೀವಿ, ನಮ್ಗೆ ಇಷ್ಟ ಇರೋಷ್ಟು ದಿನ ಅಲ್ಲಿರ್ತೀವಿ, ವಾಪಸ್ ಬರ್ತೀವಿ. ಮನೆಗೆ ಸಂಬಂಧಪಟ್ಟಿರೋ ವಿಲೇವಾರಿ ಎಲ್ಲನೂ ಓನರ್ದಾಗಿರ್ತೈತೆ. ಮುನ್ನೆಚ್ಚರಿಕೆ ಕ್ರಮ ತೊಗೊಳ್ಬೇಕಾಗಿರೋದು ಈ ಓನರ್ಸು, ಯಾರು ಆ ಒಂದು ಪ್ರಾಪರ್ಟಿ ಓನರ್ಸ್ ಇರ್ತಾರಲ್ವ ಅವ್ರು ಈ ಕ್ರಮ ತೊಗೋಬೇಕಾಗಿತ್ತು. ಒಂದು ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕಂತ ಹೇಳಿದ್ರೆ ಅದನ್ನೆಲ್ಲ ನೋಡಿ ಪರಿಶೀಲನೆ ಮಾಡಿ ಬಿಗ್ ಬಾಸ್ ಟೀಮ್ ಅವರು ಅಲ್ಲಿ ಮುಂದೆ ಹೋಗಬೇಕಾಗಿತ್ತು. ಬಟ್ ಅವರು ಯಾರು ಗೊತ್ತು ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ. ಕಮ್ಮಿಂಗ್ ಬ್ಯಾಕ್ ಟು ದ ಪಾಯಿಂಟ್. ಸೊ ಅದೇ ರೀತಿ ನಟ್ಟು ಬೋಲ್ಟು ಟೈಟು ಅನ್ನೋ ಕಾನ್ಸೆಪ್ಟ್ಗೆ ಸೊ ಏನಾದರೂ ಜಿದ್ದಾಜಿದ್ದಿಯಾಗಿ ನಮ್ಮ ಸುದೀಪ್ ಅವ್ರ ಮೇಲೆ ಕೆಂಗಣ್ಣಿಂದ ಈ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ 0.1% ಕೂಡ ನಮ್ಮ ಸುದೀಪ್ ಸರ್ಗೆ ಲಾಸ್ ಏನಿಲ್ಲ. ಮಹಾನ್ ಏನಾಗುತ್ತೆ? ಈ ವೀಕು ಇಲ್ಲ, ಈ ವೀಕೆಂಡ್ ಬರೋಕ್ಕಾಗಲ್ಲ. ಸೊ ಮುಂದೆ ಒಂದು ದಿನ ಬರಲೇಬೇಕಾ? ಮುಂದೆ ನೆಕ್ಸ್ಟ್ ವೀಕು ಬರಲೇಬೇಕಾ? ಸೊ ಇನ್ನೂ ಕೆಲವರಲ್ಲಿ ಇನ್ನೊಂದು ಪಾಯಿಂಟ್ ಉದ್ಭವ ಆಗ್ತಿರೋದೇನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗುತ್ತಾ? ಅಲ್ಲೇ ಸ್ಟಾರ್ಟ್ ಆಗುತ್ತಾ ಇಲ್ಲ ಬೇರೆ ಕಡೆ ಸ್ಟಾರ್ಟ್ ಆಗುತ್ತಾ? ನಿಜ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ಬಿಗ್ ಬಾಸ್ ಸೆಟ್ ಏನಿದೆಯೋ ಅದು ಆಲ್ಮೋಸ್ಟ್ ಒಂದು 4-5 ತಿಂಗಳಿಂದ ಮಾಡ್ಕೊಂಡು ಬಂದಿರ್ತಾರೆ. ತುಂಬ ಜನ ಶ್ರಮ ಇರುತ್ತೆ. ಸೊ ಅದು ಬೇರೆ ಈ ಸಲ ಅರಮನೆ ಅಂತ ನಮ್ಮ ಮೈಸೂರು ಅರಮನೆ ತೀರ್ಮಾನ ಮಾಡಿದರೆ ತುಂಬ ಚೆನ್ನಾಗಿತ್ತು. ತುಂಬ ಮೈನರ್ ಕೆಲಸಗಳು ಕೂಡ ತುಂಬ ಚೆನ್ನಾಗಿ ಡೀಟೇಲಿಂಗ್ ಆಗಿತ್ತು. ಸೊ ಆ ಥರ ಒಂದು ಮನೇನ ಮತ್ತೆ ಇವರು ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಒಂದು ಸೆಟ್ ಹಾಕಿ ಮಾಡ್ತೀನಿ ಅಂತ ಹೇಳಿದ್ರೆ ಅಷ್ಟೇ, ಆಲ್ಮೋಸ್ಟು ಜನವರಿ ಫೆಬ್ರವರಿ ಆ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅಷ್ಟೇ ಶೋ ಇದು. ಸೊ ನನ್ನ ಪ್ರಕಾರ ಬೇರೆ ಇನ್ಸ್ಟೆಂಟ್ ಏನಾದರೂ ಸೊಲ್ಯೂಷನ್ ಹುಡ್ಕೊಂತಾರೆ. ಸೊ ಆಲ್ರೆಡಿ ನಿನ್ನೆ ಒಂದು ಕೋರ್ಟ್ ಕೂಡ ಹೋಗಿದ್ದಾರೆ ಇವರು ಬಿಗ್ ಬಾಸ್ ಟೀಮ್ ಅವರು. ಕೋರ್ಟ್ ಮುಖಾಂತರ ಮಾಡೋಣ ಅಂತ ಅಟ್ಲೀಸ್ಟು ಪರ್ಮಿಷನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಸೊ ಕೋರ್ಟಿಂದ ಯಾವ ಥರ ಬರುತ್ತೆ, ಒಂದು ಉತ್ತರ ಯಾವ ಥರ ಸಿಗುತ್ತೆ ಅನ್ನೋದು. ನಿನ್ನೆ ತುಂಬ ವೀಡಿಯೋಸಲ್ಲಿ ನೋಡಿದ್ರೆ ಬಿಗ್ ಬಾಸಲ್ಲಿರೋ ಸ್ಪರ್ಧೆಯಲ್ಲಿ ಕೂಡ ಒಬ್ಬರಿಂದ ಒಬ್ರು ಬಂದು ಯಾವುದೋ ಒಂದು ಥಿಯೇಟ್ರಲ್ಲಿ ಅನ್ಕೊತೀನಿ, ಅದು ಥಿಯೇಟ್ರಲ್ಲಿ ಅವ್ರನ್ನ ಯಾರನ್ನೂ ಮಾತನಾಡದೇ ಇರೋ ರೀತಿ ಸೊ ಒಂದು ಥಿಯೇಟ್ರಲ್ಲಿ ಕೂಳಿಸಿದ್ದಾರೆ. ಅವ್ರಿಗೆ ಸೆಕ್ಯೂರಿಟಿಯಾಗಿ ತುಂಬ ಜನ ಇದ್ದಾರೆ ಸುತ್ತಮುತ್ತ. ಬಿಟ್ಟು ಬೇರೆ ಇನ್ಸ್ಟೆಂಟು ಬೇರೆ ಸೆಟ್ಗೆಲ್ಲಾದರೂ ಹೋಗ್ಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ಈ ಒಂದು ಟೈಮಲ್ಲೇ, ಯಾವುದು ಅಕ್ಟೋಬರ್ ಸೆಪ್ಟೆಂಬರ್ ಟೈಮಲ್ಲೇ ಆಲ್ ಓವರ್ ನಮ್ಮ ಇಂಡಿಯಾದಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು. ಆ ಒಂದು ಕಾರಣದಿಂದ ಯಾವುದೇ ರೀತಿ ಸೆಟ್ಗಳು ಖಾಲಿ ಇರಲ್ಲ. ಇನ್ನೊಂದು ದುರದೃಷ್ಟ ಏನು ಅಂತ ಹೇಳಿದ್ರೆ, ಸೀಸನ್ ಮುಗಿದ ತಕ್ಷಣ ಎಲ್ಲಿ ಬಿಗ್ ಬಾಸ್ ನಡೀತಾ ಇರುತ್ತೋ ಅದನ್ನು ಫುಲ್ ಡೆಮಾಲಿಷ್ ಮಾಡೋಗ್ತಾರೆ. ಬೇರೆ ಸೆಟ್ ಹಾಕೋ ಉದ್ದೇಶನೋ ಬೇರೆ ಕಾರಣಗಳಿಂದನೋ ಯಾವುದೂ ಸೆಟ್ಗಳು ಇಟ್ಕೊಳಲ್ಲ ಅವರು. ಹೋಗಿ ನೋಡ್ಕೊಳ್ಳಿ, ಒಂದು 10 ದಿನ 15 ದಿವಸಕ್ಕೆ ಏನೂ ಇರಲ್ಲ, ಫುಲ್ ನೆಲ್ಮಟ್ಟ ಆಗಿಬಿಡ್ತೈತೆ. ಸೊ ಇಂಥ ವಿಚಾರದಲ್ಲಿ ಬೇರೆ ಸೆಟ್ ಹಾಕೋಕ್ಕೆ ಚಾನ್ಸೇ ಇಲ್ಲ. ಸೊ ದೊಡ್ಡವ್ರು ಮುಂದೆ ಬಂದು ಕೋರ್ಟ್ ಮುಖಾಂತರ ಪರ್ಮಿಷನ್ ತೊಗೊಂಡು ಮತ್ತೆ ಅದೇ ಒಂದು ಸೆಟ್ಟಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಮಾಡಬಹುದು. ತೇಜಸ್ವಿನಿ ಅವ್ರು ಖುದ್ದಾಗಿ ಹೋಗಿದ್ದಾರೆ. ಅವ್ರ ಜೊತೆಗೆ ಬಿಡದಿ ಇನ್ಸ್ಪೆಕ್ಟರ್ ಆದ ಶಂಕರ್ ನಾಯಕ್ ಅವರು ಕೂಡ ಹೋಗ್ಬಿಟ್ಟು ಅವ್ರಿಗೇನು ಮೇಲಿನಿಂದ ಆದೇಶ ಬಂದಿದೆಯೋ ಅದ್ರ ಪರವಾಗಿ ನಿಂತ್ಕೊಂಡು ಆ ಬಿಗ್ ಬಾಸಲ್ಲಿ ಎಷ್ಟೆಷ್ಟು ದೊಡ್ಡವ್ರು ಇದ್ದಾರೆ ಅದನ್ನೇನು ತಲೆ ಕೆಡಿಸ್ಕೊಂಡಿದ್ದಾರೆ, ಅಚ್ಚುಕಟ್ಟಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಸೊ ಇಲ್ಲಿ ನನ್ನ ಕಡೆಯಿಂದ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ಎಲ್ಲೂ ಇದೇ ರೀತಿ ಕೆಲಸ ಮಾಡೋದು ತುಂಬ ಅತ್ಯುತ್ತಮವಾಗಿ ಚೆನ್ನಾಗಿರುತ್ತೆ. ಸೊ ಇದು ಬಿಗ್ ಬಾಸಲ್ಲಿ ಕೊಳಚೆ ನೀರು ಆಚೆಗೆ ಬರ್ತಿದೆ, ಅದರಿಂದ ಮಾಲಿನ್ಯ ಆಗ್ತಿದೆ ಅನ್ನೋ ಒಂದು ದೊಡ್ಡ ವಿಚಾರ ನಿಮ್ಗಾದರೆ, ಆ್ಯಕ್ಚುಲಿ ದೊಡ್ಡ ವಿಚಾರನ ಒಪ್ಕೊಳ್ಳೋಣ. ಸೊ ಅಂಥ ವಿಚಾರಗಳು ಎಷ್ಟೋ ಒಂದಿದೆ ನಮ್ಮ ಕರ್ನಾಟಕದಲ್ಲೇ. ಕೈಗಾರಿಕಾ ಪ್ರದೇಶಗಳು ಎಲ್ಲೆಲ್ಲಿ ಇರುತ್ತೋ ಅಂಥ ಒಂದು ಕೈಗಾರಿಕಾ ಪ್ರದೇಶ ಪಕ್ಕದಲ್ಲಿರೋ ಕೆರೆಗಳಾಗಿರ್ಬೋದು, ಕುಂಟೆಗಳಾಗಿರ್ಬೋದು, ಪ್ರತಿಯೊಂದು ಇದೇ ರೀತಿ ಡೈರೆಕ್ಟಾಗಿ ಬಿಟ್ಟು ಸುತ್ತಮುತ್ತ ಗ್ರಾಮದವ್ರಿಗೆ ಇದೇ ರೀತಿ ಪ್ರಾಬ್ಲಮ್ ಆಗ್ತಿದೆ. ಅದ್ರ ಮೇಲೂ ನೀವು ಒಂದು ಸ್ವಲ್ಪ ಗಮನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನ್ಕೊತಿರೋವಾಗ ಬಿಗ್ ಬಾಸ್ ಇವಾಗ ಕತೆ ಮುಗೀತಾ ಅಂತ. 100% ಕತೆ ಮುಗ್ದಿಲ್ಲ, ಇನ್ಸ್ಟೆಂಟ್ ಸೊಲ್ಯೂಷನ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಕೋಟ್ಯಾನುಗಟ್ಟಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಅಷ್ಟು ಈಸಿಯಾಗಿ ಅವ್ರು ಬಿಟ್ಕೊಡೋದಿಲ್ಲ. ಮತ್ತು ಸ್ಟಾರ್ಟ್ ಅಲ್ಲೇ ಆಗುತ್ತಾ ಮತ್ತು ಬೇರೆ ಕಡೆ ಆಗುತ್ತಾ, ಅದು ಸದ್ಯಕ್ಕೆ ಇವಾಗ ಕ್ವಶನ್ ಮಾರ್ಕ್. ಸೊ ಇದರಿಂದ ರಾಜಕೀಯ ಷಡ್ಯಂತರ ಇದೆಯಾ? ಖಂಡಿತ ಆ ಥರ ಅನ್ಕೊಂಡವ್ರು ಮೂಡುಕರೆ ನನ್ನ ಮುಖಾಂತರ. ಸುದೀಪ್ ಸರ್ನ ಒಬ್ಬನ್ನೇ ಮೈಂಡಲ್ಲಿ ಇಟ್ಕೊಂಡು ಆ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಿಂದ 0.1% ಕೂಡ ಅವ್ರಿಗೆ ಲಾಸೇ ಇಲ್ಲ. ಸೊ ಇದರಿಂದ ನನಗನ್ಸೋದು ರಾಜಕೀಯ ಷಡ್ಯಂತರ ಏನೂ ಇಲ್ಲ ಅನ್ನೋದು. ಒಂದು ಕಡೆ ಜನಗಳೆಲ್ಲ ಬಿಗ್ ಬಾಸ್ ಕತೆ ಮುಗ್ದಿದೆ ಅಂತ ಹೇಳ್ತಿದ್ದಾರೆ, ಆದರೆ ಲೈವ್ ಬರ್ತಿದೆ. ಇನ್ನೊಂದು ಮತ್ತು ಇವತ್ತು ಬೆಳಿಗ್ಗೆ ಕೂಡ ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಇದ್ರ ಕತೆ ಏನು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಆ ಲೈವ್ ಬಂದುಬಿಟ್ಟು ಆಲ್ಮೋಸ್ಟು ಒಂದು 3 to 4 ಹಿಂದೆಯಿಂದನೇ ಅದು ಟೆಲಿಕಾಸ್ಟ್ ಆಗ್ತಿರುತ್ತೆ, ಇಲ್ಲಾಂದರೆ ರೀಟೆಲಿಕಾಸ್ಟ್ ಕೂಡ ಆಗಿರ್ಬೋದು.
ಅದನ್ನು ಅಷ್ಟು ಮೈಂಡ್ಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ನೀವು ಚೆನ್ನಾಗಿ ನೋಡಿರ್ತೀರ ವೀಡಿಯೋಸಲ್ಲಿ, ಆಲ್ರೆಡಿ ಬಿಗ್ ಬಾಸಿಂದ ಸ್ಪರ್ಧಿಗಳು ಆಚೆ ಬಂದುಬಿಟ್ಟಿದ್ದಾರೆ. ಮತ್ತು ಇವತ್ತು ಪ್ರೋಮೋ ಬಿಟ್ಟಿದ್ದಾರಲ್ಲ, ಅದು ಹೇಗೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಪ್ರೋಮೋ ಬಿಟ್ಟಿರೋದು ಮೊನ್ನೆ ನೈಟಿಂದ ನೆನ್ನೆ ಮಧ್ಯಾಹ್ನ ಆಗಿರೋವರೆಗೂ ತುಂಬ ಕಂಟೆಂಟ್ ಇದ್ದೇ ಇರುತ್ತೆ ಅವ್ರಿಗೆ. ಸೊ ಅದನ್ನು ಕಟ್ ಮಾಡಿಬಿಟ್ಟು ಅವ್ರು ಪ್ರೋಮೋ ಬಿಟ್ಟಿದ್ದಾರೆ. ಇದರಲ್ಲೇ ಅರ್ಥ ಮಾಡ್ಕೊಬೇಕು, ಬಿಗ್ ಬಾಸ್ ಕ್ಲೋಸ್ ಆಗೋ ಸಾಧ್ಯತೆಯೇ ಇಲ್ಲ. ಏನೋ ಇನ್ಸ್ಟೆಂಟ್ ಒಂದು ಸೊಲ್ಯೂಷನ್ ಹುಡ್ಕಾಡ್ತಾರೆ. ಬಟ್ ಸದ್ಯಕ್ಕೆ ಇವತ್ತು ಸ್ಟಾರ್ಟ್ ಆಗುತ್ತಾ, ಇಲ್ಲ ನಾಳೆ ಸ್ಟಾರ್ಟ್ ಆಗುತ್ತಾ, ಇಲ್ಲ ಒಂದು ವೀಕ್ ಬಿಟ್ಟು ಸ್ಟಾರ್ಟ್ ಆಗುತ್ತಾ ಅನ್ನೋದು ಒಂಚೂರು ಕ್ಲಾರಿಫಿಕೇಷನ್ ಯಾರಿಗೂ ಗೊತ್ತಿಲ್ಲ. ಸೊ ತುಂಬ ಡಿಲೇ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ಅಷ್ಟು ಡಿಲೇ ಆಗೋದೇ ಇಲ್ಲ. ಏನೋ ಒಂದು ಸೊಲ್ಯೂಷನ್ ಹುಡ್ಕಾಡ್ತಾರೆ. ಸೊ ನೋಡೋಣ. ಈಗ ಬಿಗ್ ಬಾಸ್ ಮುಚ್ಚಿರೋದ್ರಿಂದ ಸೊ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಒಂದು ನೆನಪಲ್ಲಿ ಇಟ್ಕೊಬೇಕು, ಬಿಗ್ ಬಾಸ್ ಅಂತ ಹೇಳಿದ್ರೆ ಬರೀ ಒಂದು ಕಿತ್ತಾಡೋದು ಜಗಳ ಈ ಒಂದು ಶೋ ಅಲ್ಲ. ಸುಮಾರು 700 ಜನಕ್ಕೆ ಉಪಾಧಿ ಕೆಲಸ ಒಂದು ಕೊಡುವಂತಹ ಒಂದು ಜಾಗ ಅದು. ಸೊ ಅವ್ರು ಕೂಡ ಮೈಂಡಲ್ಲಿ ಇಟ್ಕೊಬೇಕು. 19-20 ಜನ ಯಾರು ಒಳಗಡೆ ಹೋಗಿದ್ದಾರೆ, ಸೊ ಅವ್ರದ್ದೆಲ್ಲ ಕೂಡ ಒಂದು ಕನಸಾಗಿರುತ್ತೆ ಅದು. ಸೊ ಒಂದು 20 ಜನ ಕನಸು ನುಚ್ಚು-ನೂರಾಗೋಕ್ಕೆ ಯಾರೂ ಬಿಡಲ್ಲ. ಸೊ 100% ಮತ್ತೆ ರೀಸ್ಟಾರ್ಟ್ ಆಗೇ ಆಗುತ್ತೆ. ಬಟ್ ಇವತ್ತು ನಾಳೆ ಸ್ವಲ್ಪ ಡೌಟ್ಫುಲ್ ಇದೆ, ಕ್ಲಾರಿಟಿ ಇಲ್ಲ. ಖಂಡಿತ ಓಪನ್ ಆಗೋದಂತೂ ಖಂಡಿತ ಆಗೇ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಿದೆ ದಯವಿಟ್ಟು ತಿಳಿಸ್ಕೊಡಿ. ಧನ್ಯವಾದಗಳು.